ಹಾಯ್ ನನ್ನ ಆತ್ಮೀಯರೇ, ಇಲ್ಲಿ ನೋಡಿ ಈ ಭೂಮಿಯನ್ನು ನಾನು ಅವರೆಕಾಯಿ ಹಾಕೋದಕ್ಕೆ ಹದ ಮಾಡ್ಕೊಂಡಿದ್ದೀನಿ. 2 ಬಾರಿ ಹದ ಮಾಡಿದ್ದೀನಿ. ಕೋಲ್ಗುದ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅದರಿಂದನೇ ಕೆದಕಿರುವಂಥದ್ದು. ನೋಡಿ ನಾನು ನಿಮಗೆ ಇದೊಂದು 8 ರಿಂದ 10 ಅಡಿ ಬರ್ಬೋದು ಅಗಲ. ನಿಮಗೆ ಪೂರ್ಣವಾಗಿ ತೋರಿಸ್ತಾ ಇದ್ದೀನಿ, ವಿಡಿಯೋನ ಅಬ್ಸರ್ವ್ ಮಾಡಿ ಭೂಮಿನ ಯಾವ ರೀತಿ ಹದ ಮಾಡಿದ್ದೀನಿ ಅಂತ. ಹಾಗೆ ನೋಡ್ತಾ ಬನ್ನಿ. ಹಂಚುವರೆಗೆಲ್ಲ ನೋಡಿ, ಹಂಚುವರೆಗೆಲ್ಲ ನೀಟಾಗಿ ಒಂದು ಸ್ವಲ್ಪ ಕಡೆ ಇಲ್ದೇನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ನಾವು ನೀರನ್ನು ಪಾತಿ ಮಾಡಿದಾಗಲೂ ಕೂಡ ನೀರು ಹೊರಗಡೆ ಹೋಗಬಾರ್ದು. ಆ ಉದ್ದೇಶಕ್ಕೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಕಾಣ್ತಾ ಇದೆಯಾ ನಿಮಗೆ? ಹಂಚುವರೆಗೆಲ್ಲ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದೊಂದು ಲಾಂಗ್ ವ್ಯೂ ತೋರಿಸ್ತಾ ಇದ್ದೀನಿ. ಪೂರ್ಣವಾಗೆಲ್ಲ ಹದ ಮಾಡಿದ್ದೀನಿ. ಇದಕ್ಕೆ ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, ಗೊಬ್ಬರ ಹಾಕ್ತೀನಿ. ಗೊಬ್ಬರ ಹಾಕಿ ಭೂಮಿಗೆ ಹೊಂದಿಸ್ಬೇಕು. ಹೊಂದಿಸಿ ಪಟ ಹೊಡಿತೀನಿ. ಪಟ ಹೊಡೆದಾದ್ಮೇಲೆ ಅವರೆಕಾಯಿ ಬೀಜ ನೆಡುವಂಥದ್ದು. ಕಾಣ್ತಾ ಇದೆಯಲ್ಲ ಈಗ? ಓಕೆ, ನೆಕ್ಸ್ಟ್ ಫಾಲೋಅಪ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ಅದನ್ನು ನಾನು ಈಗೇನು ಹೇಳಿದೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿ ನನ್ನ ಆತ್ಮೀಯರೇ, ಕಳೆದ ವೀಡಿಯೋದಲ್ಲಿ ನಿಮಗೆ ಭೂಮಿ ಯಾವ ರೀತಿ ಹದ ಮಾಡಿದೆ ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಹದ ಮಾಡಿರುವ ಭೂಮಿಗೆ ಗೊಬ್ಬರವನ್ನು ಕೊಟ್ಟಿದ್ದೀನಿ ನೋಡಿ. ಕೊಟ್ಟಿಗೆ ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ ಬರುತ್ತಲ್ಲ, ಅದನ್ನು ಕೊಟ್ಟಿದ್ದೀನಿ ನೋಡಿ. ಸುತ್ತ ಚೆಲ್ಲಿದ್ದೀನಿ, ಹಂಚುವರೆಗೆಲ್ಲ ಚೆಲ್ಲಿದ್ದೀನಿ. ಈಗ ಇದನ್ನೇನು ಮಾಡ್ತೀನಿ ಅಂದರೆ, ಕೋಲ್ಗುದ್ಲಿಯಲ್ಲಿ ಮಿಕ್ಸ್ ಮಾಡಿ ಪಟ ಹೊಡಿತೀನಿ. ಪಟ ಹೊಡೆದು ಬಿತ್ತನೆ ಮಾಡ್ತೀನಿ. ಕಾಣ್ತಾ ಇರ್ಬೋದಲ್ಲ ನಿಮಗೆ? ಈಗ ನೋಡಿ, ಇದಕ್ಕೆ ಮಿಕ್ಸ್ ಮಾಡಿ ಪಟ ಹೊಡೆದು ಬಿತ್ತನೆ ಮಾಡೋದನ್ನ ಮತ್ತೆ ನಾನು ಆ್ಯಡ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಿಮಗೆ ಬೀಜ ಕಾಣ್ತಾ ಇರ್ಬೋದು. ಇದು ಅವರೆಕಾಯಿ ಬೀಜ. ಇದು ಬೀಜದ ಅಂಗಡಿಯಿಂದ ತಂದಿರುವಂಥದ್ದು. ನೋಡಿ, ಈಗ ಹದ ಮಾಡಿರೋ ಭೂಮಿ ತೋರಿಸ್ತಾ ಇದ್ದೀನಿ ನೋಡಿ. ಆಗಲೇ ಕಳೆದ ಬಾರಿ ನಿಮಗೆ ಹೇಳ್ದಂಗೆ ಗೊಬ್ಬರ ಹಾಕಿ ಪಟ ಹೊಡೆದು ಭೂಮಿ ಎಲ್ಲ ಹದ ಆಗಿದೆ. ಇದಕ್ಕೆ ಬೀಜ ಆಲ್ರೆಡಿ ನಾನು ಒಂದೊಂದು ಅಡಿಗೆ ಒಂದೊಂದು ನೆಟ್ಟಿದ್ದೀನಿ. ಎಲ್ಲೆಲ್ಲಿ ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಬೀಜ ನೆಟ್ಟಿರೋದು ಕಾಣಿಸಲ್ಲ, ಆದರೆ ಯಾವ ರೀತಿ ನೆಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಲೈನ್ ಇದೆ ನೋಡಿ. ಈ ಲೈನ್ಗೆ ಇಲ್ಲಿ ಕೆಳಗಡೆ 1 2 3 4 5 6 ಆ ಥರ ಫುಲ್ಲು ಎಷ್ಟು ಲೈನ್ ಇದೆ ನೋಡಿ. ಇಲ್ಲಿ ಇಷ್ಟು ಲೈನ್ಗೂ ಕೂಡ ನೆಟ್ಟಿದ್ದೀನಿ ನಾನು. ಇದಕ್ಕೆ ನಾಳೆಗೆ ನೀರು ಬಿಡ್ತೀನಿ. ನೀರು ಬಿಟ್ಟು ಮೊಳಕೆ ಬಂದಮೇಲೆ ಏನೇನು ಪೋಷಣೆ ಮಾಡಬೇಕು, ಪೋಷಕಾಂಶಗಳು ಏನೇನು ಕೊಡಬೇಕು, ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ಣವಾದ ಮಾಹಿತಿ ಕೊಡ್ತೀನಿ.